ಮಧ್ಯರಾತ್ರಿ ಟೆರೆಸ್ ಮೇಲೆ ಹತ್ತಿ ಅಷ್ಟೊಂದು ರಂಪ ಮಾಡ್ತಾಳಂದ್ರೆ ಆ ಪ್ರಿಯಾನ್ಗೆ ಪೂರ್ತಿ ತಲೆ ಕೆಟ್ಟು ಹೋಗಿದೆ. ಆಕಾಶ್ ಹೇಳ್ತಾ ಇರೋದನ್ನ ಕೇಳಿದ್ರೆ ನನಗ್ ಭಯ ಆಗ್ತಾ ಇತ್ತು. ಅಂತವಳನ್ನೇ ಮದುವೆ ಆಗುವಂತ ಪ್ರಾಣ ತಿಂತಿದಿರಲ್ರಿ. ಅವಳನ್ನ ಮದುವೆ ಆದ್ರೆ ಏನ್ ಸುಖ ಸಿಗುತ್ತೆ ಹೇಳಿ? ಯಾವತ್ತಾದ್ರೂ ಒಂದಿನ ಅವಳು ಅವನ್ ತಲೆ ಮೇಲೆ ಕಲ್ಲು ಎತ್ತಾಕೋದಕ್ಕೂ ಹೇಸವಳಲ್ಲ. ಹೌದು ಕಣೆ, ಆ ಪ್ರಿಯಾ ಹುಚ್ಚೆ. ಇದಕ್ಕೆ ಕಾರಣ ಯಾರು? ನಿನ್ನ ಮಗ. ಅವಳಿಗೆ ಆಕಾಶ್ ಮೇಲೆ ಹುಚ್ಚು. ನಾನು ಪ್ರೀತಿಸೋ ಹುಡುಗಿಗಿಂತ ತನ್ನನ್ನು ಪ್ರೀತಿಸೋ ಹುಡುಗಿನ ಮದುವೆ ಮಾಡ್ಕೊಂಡ್ರೆ ಜೀವನ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ. ಇವನಿಗೋಸ್ಕರ ಹಂಬಲಿಸ್ತಿರೋ ಆ ಪ್ರಿಯಾನ ಮದುವೆ ಮಾಡ್ಕೊಳ್ಳೋದನ್ನ ಬಿಟ್ಬಿಟ್ಟು ಅದು ಯಾವ ಪುರುಷಾರ್ಥಕ್ಕೋಸ್ಕರ ಆ ಕನಕನ ಹಿಂದೆ ಬಿದ್ದ ನನಗಂತೂ ಗೊತ್ತಾಗ್ತಾ ಇದೆ. ರೀ, ನೀವೇನೇ ಮಾಡಿದ್ರು ಅವನು ಪ್ರಿಯಾನ ಮದುವೆ ಆಗೋದಿಲ್ಲ. ಅಷ್ಟೇ ಅಲ್ಲ, ಕನಕ ಮದುವೆ ಆಗೋದು ಅಂತ ತೀರ್ಮಾನ ಮಾಡಿದ್ದಾನೆ. ಏನಂದೆ? ತೀರ್ಮಾನನ? ಅಲ್ವೇ, ಅವನೇನೋ ಸಿಟ್ಟಲ್ಲಿ ಹಾಗೆ ಹೇಳ್ದ ಅಂತ ಅನ್ಕೊಂಡಿದ್ದೆ. ನಿಜವಾಗ್ಲೂ ಮದುವೆ ಆಗ್ಬೇಕು ಅಂತ ತೀರ್ಮಾನ ಮಾಡಿಬಿಟ್ನ. ಅವನಿಗೆ ತಲೆಗೆಲೆ ಕೆಟ್ಟಿಲ್ಲ ತಾನೆ? ಅಲ್ಲ, ಈ ಮದುವೆಗೆ ನಾನು ಒಪ್ಕೋತೀನಿ ಅಂತ ಅದು ಹೇಗೆ ಎಕ್ಸ್ಪೆಕ್ಟ್ ಮಾಡ್ದ? ಅವನಿಗೆ ಯಾರು ಒಪ್ಪಿಗೆನೂ ಬೇಕಾಗಿಲ್ವಂತೆ. ಎಲ್ರೂ ಒಪ್ಪಿ ಮದುವೆ ಮಾಡಿದ್ರೆ ಸರಿ, ಇಲ್ವಾದ್ರೆ ನನ್ನ ದಾರಿ ನಾನು ನೋಡ್ಕೋತೀನಿ ಅಂತ ಹೇಳ್ದ. ಓ, ನನ್ನನ್ನೇ ಧಿಕ್ಕರಿಸಷ್ಟು ಬೆಳೆದ್ಬಿಟ್ಟು ನಾವು. ಅದು ಯಾವಳೋ ಬೀದಿಲಿ ಹೋಗೋ ಹುಡುಗಿಗೋಸ್ಕರ ನನ್ನನ್ನೇ ಎದುರಾಕೊಳ್ಳೋಷ್ಟು ಧೈರ್ಯ ಬಂದ್ಬಿಡ್ತಾ ಅವನಿಗೆ. ನಾನು ಅವ್ನ ಲೈಫ್ ಸೆಕ್ಯೂರ್ ಮಾಡಬೇಕು, ಬ್ರೈಟ್ ಫ್ಯೂಚರ್ ಕೊಡಬೇಕು ಅಂತ ಒದ್ದಾಡ್ತಾ ಇದ್ದೀನಿ. ಅವ್ನು ನೋಡಿದ್ರೆ ನನ್ನನ್ನೇ ಕಾಲಲ್ಲಿ ಒದ್ದು ಆ ಗತಿಗೆಟ್ಟವಳು ಹಿಂದೆ ಹೋಗ್ತೀನಿ ಅಂತ ಹೇಳ್ತಿದ್ದಾನಲ್ಲ. ಇವ್ನು ನಮ್ಮ ಮಗನೇನೆ. ಅದ್ಯಾವುದೋ ಜನ್ಮದ ಶತ್ರು ಇವನು. ರೀ, ಯಾಕ್ರಿ ಹಾಗೆ ಮಾತಾಡ್ತೀರಾ? ಮಕ್ಕಳಿಗೆ ತಮ್ಮದೇ ಆದ ಆಸೆ ಆಕಾಂಕ್ಷೆ ಇರುತ್ತೆ. ಎಲ್ಲದಕ್ಕೂ ನಮ್ಮ ಅಭಿಪ್ರಾಯನೇ ಅವನ ಮೇಲೆ ಹೇರೋದು ಬೇಡ. ಅವನಿಷ್ಟದಂತೆ ಕನಕನ್ನೇ ಮದುವೆ ಆಗಿ ಬಿಟ್ಬಿಡಿ. ಭವ್ಯ, ಯಾವುದೇ ಕಾರಣಕ್ಕೂ ನಾನು ಇದಕ್ಕೆ ಒಪ್ಪಲ್ಲ. ಆ ಕನಕ ಅರ್ಧ ತಲೆ ಕೆಡಿಸಿದ್ಲು. ನೀನು ಅವನು ಸಪೋರ್ಟ್ ಮಾಡಿ ಮಾಡಿ ಪೂರಾ ತಲೆ ಕೆಡಿಸಿ ನನ್ನ ವಿರುದ್ಧ ಎತ್ಕಟ್ಟಿದ್ಯಾ. ಅಲ್ಲ, ನನ್ನನ್ನ ಎದುರಾಕೊಂಡು ಅವಳನ್ನ ಮದುವೆ ಆಗೋದು ಅಷ್ಟು ಸುಲಭ ಅಂತ ಅನ್ಕೊಂಡಿದ್ದಾನ? ಆ ಭಿಕಾರಿನ ಅದು ಹೇಗೆ ಮದುವೆ ಆಗ್ತಾನ ನಾನು ನೋಡ್ತೀನಿ. ಅವನು ಇವತ್ತು ಮನೆಗೆ ಬರಲಿ, ನಾನಾ ಇಲ್ಲ ಅವನ ಎರಡರಲ್ಲಿ ಒಂದು ತೀರ್ಮಾನ ಆಗ್ಬಿಡ್ಬೇಕು. ಬೇಡ ರೀ, ನನ್ನ ಮಾತು ಕೇಳಿ. ಹಠ ಮಾಡಿ ದೊಡ್ಡ ರಾಧ ಅಂತ ಮಾಡಬೇಡಿ. ಒಂದ್ ವೇಳೆ ನೀವೇನಾದ್ರೂ ಆ ರೀತಿ ಮಾಡಿದ್ರೆ ನಮ್ಮ ಮಗನ್ನ ನಾವು ಕಳ್ಕೋಬೇಕಾಗುತ್ತೆ. ಅವನು ಹೆದರ್ಸ್ತಾನೆ ಅನ್ನೋದಕ್ಕೋಸ್ಕರ ಆ ಕನಕನ್ನ ನಮ್ಮ ಮನೆ ಸೊಸೆ ಮಾಡ್ಕೊಳ್ಳೋದಾ? ನೆವರ್. ಅದಕ್ಕೆಲ್ಲ ಸೊಪ್ಪು ಹಾಕೊಂಡು ನಾನಲ್ಲ ರೀ. ನಮ್ಗಿರೋನು ಒಬ್ನೇ ಮಗ ರೀ. ಅವನ್ ಸುಖ ಸಂತೋಷನೇ ನಮ್ ಸಂತೋಷ. ಅವನೇ ಇಲ್ಲ ಅಂದ್ರೆ ಇದಕ್ಕೆಲ್ಲ ಅರ್ಥ ಏನಿದೆ? ಕೊನೆಗಾಲದಲ್ಲಾದ್ರೂ ಒಂದು ತೊಟ್ಟು ನೀರು ಬಿಡಕ್ಕೆ ಮಗ ಬೇಕಲ್ವೇನ್ರಿ? ಪುತ್ರ ಶೋಕ ತುಂಬಾ ದೊಡ್ಡದು. ಎದೆ ಎತ್ತರಕ್ಕೆ ಬೆಳೆದ ಮಗನ್ನ ಕಳೆದುಕೊಂಡು ಕಣ್ಣೀರಿನಲ್ಲಿ ಕೈ ತೊಳ್ಕೊಂಡು ನಾವ್ ಯಾರಿಗೋಸ್ಕರ ಬದುಕಿರ್ಬೇಕು? ನೋಡೆ, ಈ ಸೆಂಟಿಮೆಂಟ್ಗೆಲ್ಲ ನಾನು ಕರಗಲ್ಲ. ಈ ಮದುವೆ ಸಾಧ್ಯವಿಲ್ಲ ಅಷ್ಟೇ. ಪ್ಲೀಸ್ ಹಠ ಮಾಡಬೇಡಿ. ನಾವು ಸತ್ತಾಗ ನಮ್ಮ ಹೆಣಕ್ ಬೆಂಕಿ ಇಡೋರು ಗತಿ ಇಲ್ದೆ ಅನಾಥ ಪ್ರೇತಗಳಾಗಿ ಅಲದಾಡ್ಬೇಕಾಗತ್ತೆ. ನಿಮ್ ಕೈ ಮುಗಿತೀನಿ, ಅವನಿಷ್ಟಕ್ಕೆ ಅಡ್ಡಿಪಡಿಸ್ಬೇಡಿ. ಅವನಿಷ್ಟದಂತೆ ಕನಕನ್ ಜೊತೆ ಮದುವೆ ಆಗೋದಕ್ಕೆ ಬಿಟ್ಬಿಡಿ. ನಡೀರಿ, ಕನಕನ್ ಮನೆಗೆ ಹೋಗಿ ಮದುವೆ ವಿಷಯ ಮಾತಾಡ್ಕೊಂಡು ಬರೋಣ. ನಾನು ಈ ಮದುವೆನೇ ಸಾಧ್ಯ ಇಲ್ಲ ಅಂತ ಹೇಳ್ತಾ ಇದ್ದೀನಿ. ಅವ್ರ ಮನೆಗೆ ಹೋಗಿ ಸಂಬಂಧ ಬೇಡ ಅಂತ ಹೇಳ್ತಾ ಇದ್ಯಾ? ನೆವರ್. ನಾನು ಅವರ ಮನೆಗೆ ಹೋಗೋದಕ್ಕೆ ಸಾಧ್ಯನೇ ಇಲ್ಲ. ನೋಡಿ, ನೀವು ಬರ್ದೇ ಹೋದ್ರೆ ನನ್ನ ಮಗನಿಗೋಸ್ಕರ ನಾನು ಹೋಗ್ತೀನಿ. ನಾನು ಪರ್ಮಿಷನ್ ಕೊಟ್ಟರೆ ತಾನೆ ನೀನು ಹೋಗೋದು. ಒಂದ್ ವೇಳೆ ನೀನು ಹೋದ್ರು ಅವ್ರೇನ್ ಮಗಳನ್ನ ನಿನ್ನ ದಾರಿ ಎರೆದು ಕೊಟ್ಬಿಡ್ತಾರೆ ಅನ್ಕೊಂಡಿದ್ಯಾ? ಆಕಾಶ್ ಪ್ರಿಯಾ ಮದುವೆ ಅನ್ನೋದು ಊರಿಗೆಲ್ಲ ಗೊತ್ತಾಗಿದೆ. ಅದು ಅಲ್ಲದೆ ಆ ಮನೆಯವರು ಮೋಹನ್ ರಾಮ್ ಹೆಸರು ಕೇಳಿದ್ರೆ ಹೆದರ್ತಾರೆ, ಗೊತ್ತಾ? ಯಾಕೆ ಈ ರೀತಿ ಹಠ ಮಾಡ್ತಿದ್ದೀರಾ? ಮಗನ್ ಸುಖಕ್ಕಿಂತ ನಿಮ್ ದ್ವೇಷ, ಸ್ವಾರ್ಥ, ಹಠನೇ ಹೆಚ್ಚಾಗೋಯ್ತಾ? ಅವನು ಇಂದ್ರ ವೈಭವ ಅನುಭವಿಸ್ಲಿ ಅಂತ ನಾನು ಬಯಸ್ತಾ ಇದ್ದೀನಿ. ಆದ್ರೆ ಅವನು ಕ್ಷಣಿತ ಸುಖ ಸಾಕು ಅಂತ ಹೇಳ್ತಾ ಇದ್ದಾನೆ. ನೋಡ್ಭವ್ಯ, ನಿನ್ ಎಷ್ಟು ಹೇಳಿದ್ರು ಅಷ್ಟೇ. ಕಾಂಪ್ರಮೈಸ್ ಮಾಡ್ಕೊಳ್ಳೋ ಪ್ರಶ್ನೆನೇ ಇಲ್ಲ. ಆಕಾಶ್ಗೆ ಅಷ್ಟು ಹಠ ಇರ್ಬೇಕಾದ್ರೆ ಅವ್ರ ಅಪ್ಪ ನಾನು, ನನಗೆ ಎಷ್ಟು ಹಠ ಇರಬೇಡ. ನೋಡು, ನೀನ್ ಎಲ್ಲೂ ಹೋಗೋದು ಬೇಡ. ತೆಪ್ಪಗೊಳಗೋಗು. ಆ ಕನಕ
ಎಲ್ರಿಗೂ ಬ್ರೈನ್ ವಾಶ್ ಮಾಡಿ ಸೆಂಟಿಮೆಂಟ್ಲಿ ಕಟ್ ಹಾಕಿ ತನ್ನ ಬೇಳೆನ ಬೇಯಿಸ್ಕೊಳ್ಳೋದಕ್ಕೆ ಹೊರಟಿದ್ದಾಳೆ. ಅವಳನ್ನು ಸುಮ್ಮನೆ ಬಿಡಬಾರ್ದು. ಡೈರೆಕ್ಟ್ ಆಗಿ ಟಾರ್ಗೆಟ್ ಮಾಡಿದ್ರೆ ಆಕಾಶ್ ಎಗರಾಡ್ತಾನೆ. ಪ್ರಿಯಾ ಮೂಲಕ ಕನಕನ್ನ ಸದೆ ಬಡಿಯೋ ಹಾಗೆ ಮಾಡಿದ್ರೆ ನಾನಾಗ ದಾರಿಗೆ ಬರ್ತಾನೆ. ಮಾವ ಚಲ್ವಾ ಮಾವ. ಏನ್ ಕನಕವ್ವ? ಏನ್ ಮಾವ ಯಾವ ಲೋಕದಲ್ಲಿದ್ದೀರಿ? ಹಿಂಗೆ ಸುಮ್ನೆ ಏನೋ ಯೋಚನೆ ಮಾಡ್ತಾ ಇದ್ದೆ ಕಣವ್ವ. ಈಗ ಮೈ ಮರ್ತ್ ಯೋಚನೆ ಮಾಡೋ ಅಂಥದ್ದು ಏನಿದೆ ಮಾವ? ಹೀಗೇನೋ ಬಸ್ಸಲ್ಲಿಲ್ಲ ಸರಿ, ಆಮೇಲೆ ಸ್ಟೇರಿಂಗ್ ಹಿಡ್ಕೊಂಡು ಗಾಡಿ ಓಡಿಸ್ಬೇಕಂದ್ರೆ ಹೀಗೆ ಕುತ್ಕೊಂಡು ಯೋಚನೆ ಮಾಡ್ಬಿಟ್ರೆ ಆಮೇಲೆ ಏನ್ ಗತಿ ಮಾವ? ಹೌದಲ್ವಾ? ಪ್ರಿಯನ್ ತರ ರೋಡಲ್ಲಿ ಹೋದವ್ರಿಗೆಲ್ಲ ಗುದ್ರಿಸ್ಕೊಂಡು ಹೋಗ್ಬಿಡದಯ್ಯ. ಅಲ್ಲ ಮಾವ, ಇಷ್ಟೊಂದು ಯೋಚನೆ ಮಾಡೋ ಅಂಥದ್ದು ಏನಿದೆ? ನಿನ್ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದೆ ಕಣವ್ವ. ನನ್ ಬಗ್ಗೆನಾ? ನನ್ ಬಗ್ಗೆ ಯೋಚನೆ ಮಾಡೋದೇನಿದೆ ಮಾವ? ಇಲ್ದೇ ಇರೋದನ್ನ ಏನು ಅಂತ ಹೇಳೋಣ. ನಮ್ಮಿಬ್ಬರ ಮಧ್ಯ ಪವಿತ್ರವಾದ ಸ್ನೇಹ ಬಿಟ್ರೆ ಏನು ಇಲ್ಲ ಅಂತಂದು ಕಣ. ಉತ್ತರ ನನ್ನ ವಿಷಯಕ್ಕೂ ಕೊಡ್ಬೋದಲ್ವಾ ಮಾವ? ಅದೇನು ಅಂತ ಹೇಳಿ. ಏನಿಲ್ಲ ಕಣವ, ನಿಂಗೊಂದ್ ಮದ್ವೆ ಮಾಡಿದ್ರೆ ಹೆಂಗೆ ಅಂತ ಯೋಚನೆ ಮಾಡ್ತಿದ್ದೆ ಕಣವ. ಏನ್ ಮಾವ, ನೀವು ನನ್ ಮದ್ವೆ ಬಗ್ಗೆ ಯೋಚನೆ ಮಾಡ್ತಿದ್ರ? ಸರಿ ಹೋಯ್ತು ಬಿಡಿ, ನಿಮ್ ಯೋಚನೆನೋ ಆ ಪ್ರಿಯಾ ಅವ್ರ ಕಾರ್ ತರ ಎಲ್ಲೆಲ್ಲೋ ಗುದ್ಕೊಂಡ್ ಹೋಗ್ತಿದೆ. ಹ್ಞೂ ಕಣವ, ನಿಂಗೊಂದ್ ಮದ್ವೆ ಮಾಡಿ ಹಾ ನನ್ನನ್ ಸಂಸಾರ ಬಂಧನದಲ್ಲಿ ಸಿಲುಕ್ಸಿ 4 ಮಕ್ಳನ್ನ ಕಂಕ್ಳಲ್ಲಿ ಕೈಯಲ್ಲಿ ಇಟ್ಕೊಂಡು ಕಸ ಮೊಸರೇನ ತೊಳ್ಕೊಂಡಿರೋದನ್ನ ನೋಡಿದ್ರೆ ನಿಮಗ್ ಸಂತೋಷ ಅಲ್ವಾ? ಕನಕವ್ವ, ಯಾಕವ್ವ ಹಿಂಗ್ ಮಾತಾಡಿಯಾ? ಮತ್ತಿನ್ನೇನು ಮಾವ, ಅದ್ಕೇನು ಬೆಳ್ಬೆಳ್ಗೆ ಎದ್ದು ಈ ಮದ್ವೆ ವಿಷಯ ತೆಗೆದು ತಲೆ ತಿಂತಿದ್ದಾರೆ. ನೀವು ಮತ್ತೆ ಅದನ್ನೇ ಕೆದಕ್ತಿದ್ದೀರಿ. ಅವ್ರೇನೋ ಮನೇಲಿರ್ತಾರೆ, ಅವ್ರಿಗೆ ನನ್ ಸಮಸ್ಯೆ ಏನು ಅಂತ ಅರ್ಥ ಆಗಲ್ಲ. ಅವ್ರ ಈ ಮದ್ವೆ ವಿಷಯ ಮಾತಾಡೋದ್ರಲ್ಲಿ ತಪ್ಪಿಲ್ಲ. ಆದ್ರೆ ನೀವು ದಿನವೆಲ್ಲ ನನ್ ಜೊತೆಲೇ ಇರ್ತೀರಿ. ನಿಮ್ಗೂ ನನ್ ಕನ್ಸು ಕರ್ತವ್ಯ ಏನು ಅಂತ ಗೊತ್ತಿಲ್ಲ ಅಂದ್ರೆ ನಾನ್ ಏನ್ ಹೇಳಿ ಮಾವ? ಮದ್ವೆ ಆಗದ್ರಲ್ಲಿ ಏನ್ ಸಮಸ್ಯೆ ಐತೆ ಕನಕವ್ವ? ಇವತ್ತಿಲ್ಲ ನಾಳೆ ಆಗ್ಲೇಬೇಕಲ್ವಾ? ಯಾವ್ಯಾವ ಕಾಲಕ್ಕೆ ಏನೇನ್ ಆಗ್ಬೇಕೋ ಅದಾದ್ರೇನೆ ಚಂದ ಕಣವ. ಆದ್ರೆ ನನಗ್ ನಂದೇ ಆದ ಜವಾಬ್ದಾರಿ ಇದೆ ಮಾವ. ಹೆಣ್ಮಕ್ಳು ಅಂದ್ರೆ ದೊಡ್ಡವರು ತಮ್ಮ ಜವಾಬ್ದಾರಿ ಕಳ್ಕೊಂಡು ಅವ್ರ ತಲೆ ಮೇಲೆ ಹೊರ್ಸ್ಬಿಡೋದು ಅಂತ ಯಾಕೆ ಅಂದ್ಕೋತೀರ? ನಾನ್ ಎಲ್ರಿಗೂ ಅಷ್ಟು ಹೊರೆನಾ? ನಾನು ಇನ್ನೂ ಓದ್ಬೇಕು ಮಾವ. ರಾಜಣ್ಣಂಗ್ ಮಾತು ಕೊಟ್ಟ ಹಾಗೆ ನಾನ್ ದೊಡ್ಡ IPS ಆಫೀಸರ್ ಆಗ್ಬೇಕು. ಎಲ್ಲಕ್ಕಿಂತ ಹೆಚ್ಚಾಗಿ ನಾನು ಈ ಮನೆ ಜವಾಬ್ದಾರಿ ಬಿಟ್ಟು ನನ್ ಸ್ವಾರ್ಥ ನೋಡ್ಕೊಳ್ಳ. ಇದೆಲ್ಲ ಆಗೋದಲ್ಲ ಹೋಗೋದಲ್ಲ. ಬನ್ನಿ ಮಾವ, ಟೈಮ್ ಆಗ್ತದೆ, ಹೋಗೋಣ. ಸರಿ ಕಣವ, ನಡಿ ಹೋಗುವ. ಇನ್ ಸುಮ್ಕೆ ಇರಕ್ಕಾಗಲ್ಲ. ತಲೆ ಮೇಲೆ ತಲೆ ಬಿದ್ರು ನಿನ್ಗೂ ಕನ್ಕಂಗೂ ಮದ್ವೆ ಮಾಡಿಸ್ಬಿಡೋದಯ್ಯ. ಕನ್ಕೆ ಸುಖವಾಗಿರೋದು ನಿಂಗೆ ಇಷ್ಟ ಇಲ್ವಾ? ಅವಳು ಹಿಂಗೆ ದುಡ್ದು ಸೌದೋಗ್ಬೇಕಾ? ಲೇ, ಅವಳು ನಿನ್ನ ಎಷ್ಟೊಂದು ಹಚ್ಕೊಂಡವಳೆ ಕಣ್ಲಾ. ಅಂತವಳು ಮನ್ಸ್ ನೋಯಿಸೋದಕ್ಕೆ ನಿಂಗೆ ಹೆಂಗ್ಲ ಮನ್ಸ್ ಬತ್ತೈತೆ? ಏನೋ ಗಿರಿ, ಏನೋ ಮಾತಾಡ್ಬೇಕು ಅಂತ ಫೋನ್ ಮಾಡಿದ್ದೆ, ಏನ್ ವಿಷಯ? ಮಾತಾಡ್ಬೇಕು ಅಂತ ಕರ್ಸ ಸುಮ್ನೆ ಇದೆಯಲ್ಲೋ, ಏನೋ ನಿನ್ ಸಮಸ್ಯೆ? ಬೇರೆ ಎಲ್ಲಾ ವಿಷಯನೂ ಸಲೀಸಾಗಿ ಹೇಳ್ತಿದ್ದೆ. ಈ ಮದ್ವೆ ವಿಷಯ ಅಂದ್ರೆ ನಾಲ್ಗೆ ಅಂಟ್ಕೊಂತಿದ್ಯಲ್ಲಪ್ಪ. ಗಿರಿ, ಏನ್ ಯೋಚನೆ ಮಾಡ್ತಿದ್ಯಾ? ಏನಿಲ್ಲ, ನಿನ್ಗೊಂದ್ ಪ್ರಶ್ನೆ ಕೇಳಲಾ? ಕೇಳು, ಅದಕ್ಕೇನಂತೆ? ನೀನ್ ಮದ್ವೆ ಆಗ್ಬೇಕಾಗಿರೋ ಹುಡುಗ ಹೇಗಿರ್ಬೇಕು ಅನ್ಕೊಂಡಿದ್ಯಾ? ಗಿರಿ, ನೀನೇ ಪ್ರಶ್ನೆ ಕೇಳ್ತಿದ್ಯಾ? ಹ್ಞೂ ಕಣೆ, ಸುಮ್ನೆ ಹೇಳು. ನೀನ್ ಮದ್ವೆ ಆಗ್ಬೇಕಾಗಿರೋ ಹುಡುಗ ಹೇಗಿರ್ಬೇಕು? ದೊಡ್ಡ ಅರಮನೆ, 1000 ಸಾರೋಟು, 100 ಸಾಮಂತರು, 1000 ಕುದುರೆ ಸರ್ದಾರ, ಬಿಳಿ ಕುದುರೆ ಮೇಲೆ ಬಂದು ನನ್ ಮುಂದೆ ಕೈ ಕಟ್ ನಿಂತ್ಕೊಳ್ಳೋ ರಾಜ್ಕುಮಾರನ ಮದ್ವೆ ಆಗ್ಬೇಕು ಅಂತಿದ್ದೀನಿ. ಕನ್ಕಿ, ನಾನ್ ತಮಾಷೆ ಮಾಡ್ತಿಲ್ವೇ? ನಾನ್ ಸೀರಿಯಸ್ ಆಗಿ ಕೇಳ್ತಾ ಇದ್ದೀನಿ. ಏ ಗಿರಿ, ನನ್ ಮದ್ವೆಗೆ ನೀನ್ ಯಾಕೋ ಸೀರಿಯಸ್ ಆಗಿ ICU ಸೇರೋ ತರ ಆಡ್ತಿದ್ಯಾ? ಹಾಗಾದ್ರೆ ನಿನ್ ಮದ್ವೆ ಬಗ್ಗೆ ನಾನ್ ಕೇಳೋದೇ ತಪ್ಪಾ? ಅಲ್ಲ ಕಣೋ, ಏಕೆ ಮುಂದೆ ನಿಂತ್ಕೊಂಡು ನೀನ್ ಯಾರನ್ನ ಮದ್ವೆ ಆಗ್ತೀಯ ಅದನ್ನ ಹೇಳು ಅಂತ ಹೇಳಿದ್ರೆ ನಾನ್ ಏನೋ ಹೇಳಿ. ನಿಜ ಹೇಳ್ಬೇಕು ಅಂದ್ರೆ ಇಲ್ಲಿ ತನಕ ನಾನು ಆತರ ಯೋಚನೆ ಮಾಡ್ದೋಳಲ್ಲ. ಮದ್ವೆ ಬಗ್ಗೆ ಯಾವ್ದೇ ಆಸೆ ಕನ್ಸ್ಗಳನ್ನ ಕಟ್ಕೊಂಡೋಳಲ್ಲ ಕಣೋ ನಾನು. ಈಗ ಯಾಕೆ ಇದನ್ನೆಲ್ಲ ಕೇಳ್ತಿದ್ಯಾ? ಕಾರಣ ಇದೆ,
ಕಾರಣ ಇದೆ ಕನ್ಕಿ. ಇಷ್ಟು ದಿನ ನಿನ್ ಮದ್ವೆ ಬಗ್ಗೆ ಯೋಚನೆ ಮಾಡ್ತಾ ಇರ್ಲಿಲ್ಲ ಸರಿ, ಆದ್ರೆ ಈಗ್ಲಾದ್ರೂ ಅದ್ರ ಬಗ್ಗೆ ಯೋಚನೆ ಮಾಡ್ಬೋದಲ್ವಾ? ಏನ್ರು ಆಗಿದೆ ನಿಮ್ಗೆಲ್ಲ? ಯಾಕೆ ಎಲ್ರು ಮದ್ವೆ ವಿಷಯ ಹಿಡ್ಕೊಂಡು ಹೇಳ್ದಾ ಆಡ್ತಿದ್ದೀರಿ? ಬೆಳಗ್ಗೆ ಅದಕ್ಕೇನು ಮದ್ವೆ ವಿಷಯ ಎತ್ತಿದ್ರು. ಮಧ್ಯಾಹ್ನ ಚಲ್ವಾ ಮಾವ ಯಾವ್ಯಾವ ಕಾಲಕ್ಕೆ ಏನೇನ್ ಆಗ್ಬೇಕೋ ಅದಾದ್ರೆ ಚೆನ್ನಾಗಿ ನಿನ್ ಮದ್ವೆ ಮಾಡ್ಕೊಂತ ತಲೆ ತಿಂದ್ರು. ಈಗ ನೀನು ಅದೇ ರಾಗ ಹಾಡ್ತಿದ್ಯಾ. ಅಲ್ಲ, ಒಂದೇ ದಿನಕ್ಕೆ ನಾನು ಅಷ್ಟೊಂದು ವಯಸ್ಸಾದವಳ ತರ ಕಾಣ್ತೀನೇನೋ? ಹಾಗಲ್ವೇ ಕನ್ಕಿ, ಇದು ತಮಾಷೆ ಮಾಡೋ ವಿಷಯ ಅಲ್ವೇ? ಎಲ್ರು ನಿನ್ ಮೇಲಿರೋ ಕಾಳಜಿಯಿಂದಾನೆ ನಿನಗ್ ಮದ್ವೆ ಮಾಡ್ಬೇಕು ಅಂತ ಅನ್ಕೊಂಡಿರೋದು. ನೀನ್ ಹೇಳೋದ್ ನೋಡಿದ್ರೆ ಒಂದ್ ಗಂಡ್ ಹುಡುಕ್ ನಿಲ್ಸಿದೀವಿ, ಮಾತಾಡ್ದೆ ತಾಳಿ ಕಟ್ಟಿಸ್ಕೊ ಅನ್ನೋ ಹಾಗಿದೆ. ಕನ್ಕಿ, ನನ್ ಕನ್ಸನ್ ಅರ್ಥ ಮಾಡ್ಕೊ. ಇಷ್ಟ ದಿನ ನಿನ್ ಮದ್ವೆ ಬಗ್ಗೆ ಯೋಚನೆ ಮಾಡ್ತಾ ಇರ್ಲಿಲ್ಲ ಸರಿ, ಒಪ್ಕೊಂತೀನಿ. ಆದ್ರೆ ಈಗ ಮದ್ವೆ ವಿಷಯ ತೆಗ್ದಾಗ ಯಾರಾದ್ರೂ ನಿನ್ ಮನ್ಸಿಗೆ ಬರ್ಬೋದಲ್ವಾ? ಒಂದ್ ರೂಪ, ಒಂದ್ ಕಲ್ಪನೆ, ಒಂದ್ ಒಡನಾಟನ ಮದ್ವೆ ಜೋಡಿಸ್ಬೋದಲ್ವಾ? ಅಯ್ಯೋ ಗಿರಿ, ಆತರ ನನ್ಗೇನು ಅನ್ನಿಸ್ತಿಲ್ಲ ಕಣೋ. ಓಕೆ, ನಿಧಾನ ಕೂತ್ಕೊಂಡು ಯೋಚನೆ ಮಾಡ್ತೀನಿ. ಆತರ ಏನಾದ್ರೂ ಅನ್ಸಿದ್ರೆ ಫಸ್ಟ್ ನಿನ್ಗೆ ಹೇಳ್ತೀನಿ, ಓಕೆನಾ? ಈಗ ಹೊತ್ತಾಗ್ತದೆ, ನಡಿ ಹೋಗೋಣ. ಮಾತ್ ತೇಲ್ಸಿ ಹೊರಟೇ ಬಿಟ್ಲಲ್ಲ. ನನ್ ಮನ್ಸಲ್ಲಿರೋದನ್ನ ಹೇಳ್ಬಿಡ್ಲಾ? ಅಕಸ್ಮಾತ್ ಅವಳಿಗೆ ಭಾವನೆನೇ ಇಲ್ಲ ಅಂದ್ರೆ ನಮ್ ಸ್ನೇಹಕ್ಕೆ ದ್ರೋಹ ಬಗ್ದಂಗ ಆಗುತ್ತೆ. ಬೇಡ, ಏನು ಹೇಳದ್ ಬೇಡ. ಈ ಸ್ನೇಹ ಹೀಗೆ ಪವಿತ್ರವಾಗಿರ್ಲಿ. ಈಗ ಆಕಾಶ್ ಕನಕಳ ಮದುವೆ ನಿಮ್ಮಿಂದ ಮಾತ್ರ ಸಾಧ್ಯ. ನೀವು ಒಬ್ಬ ತಾಯಿ, ಅಕಸ್ಮಾತ್ ಆಕಾಶನೇ ನಿಮ್ಮ ಮಗ ಆಗಿದ್ರೆ ಅವನ ಮದ್ವೆನ ಕನಕನ್ ಜೊತೆ ಮಾಡಿಸ್ತಾ ಇದ್ರು ಅಥವಾ ಪ್ರಿಯಾನ್ ಜೊತೆ ಮಾಡಿಸ್ತಾ ಇದ್ರು? ಆಕಾಶ್ಗೆ ನಮ್ ಪ್ರಿಯನ ಮದ್ವೆ ಆಗೋದಕ್ಕೆ ಇಷ್ಟ ಇಲ್ಲ ಅಂತ ನನ್ಗೆ ಮೊದಲೇ ಗೊತ್ತಿತ್ತು. ಆದ್ರೂ ಒಂದಲ್ಲ ಒಂದಿನ ನಮ್ ಪ್ರಿಯಾ ಬದಲಾಗ್ತಾಳೆ. ಆಗ ಆಕಾಶ್ ಅವಳನ್ನ ಕ್ಷಮಿಸಿ ಅವಳನ್ನ ಮದ್ವೆ ಆಗ್ತಾನೆ ಅನ್ನೋ ಆಸೆನ ನನ್ನ ಮನಸ್ಸಲ್ಲಿ ಇಟ್ಕೊಂಡಿದ್ದೆ. ನಿಮ್ ಮನೆಗೆ ಬಂದು ಹೋದ್ಮೇಲೆ ಆ ಆಸೆನೂ ಬಿಟ್ಬಿಟ್ಟೆ. ನೋಡಿ, ನಂದು ಯಾವ ಅಭ್ಯಂತರನೂ ಇಲ್ಲ. ಧಾರಾಳವಾಗಿ ನೀವು ಕನ್ಕನ್ಗೂ ಆಕಾಶ್ಗೂ ಮದ್ವೆ ಮಾಡಿ, ಅವರಿದ್ದು ಸಂತೋಷವಾಗಿರ್ಲಿ. ಮದ್ವೆ ಮಾಡು ಅಂದ್ರೆ ಹೇಗ್ ಮಾಡೋದು? ಯಾರು ಮಾಡೋದು? ಆಕಾಶ್ ಮದ್ವೆ ಆದ್ರೆ ಕನಕನ್ನೆ ಅಂತ ಹಠ ಹಿಡ್ದಿದ್ದಾನೆ. ನೀನ್ ಪ್ರಿಯಾನೇ ಮದ್ವೆ ಆಗ್ಬೇಕು ಅಂತ ಅವ್ರ ಅಪ್ಪ ಹಠ ಹಿಡ್ದಿದ್ದಾರೆ. ನೀವೇನೋ ಅಡ್ಡಿ ಬರಲ್ಲ ಸರಿ, ಆದ್ರೆ ನಿಮ್ ಯಜಮಾನ್ರು ಪ್ರಿಯಾ ಆಕಾಶನ ಮೇಲಿನ ಸಿಟ್ಟಿಗೆ ಅದೇನ್ ಮಾಡ್ತಾರೋ ಅನ್ನೋ ಭಯ ನನ್ಗೆ. ಇವ್ರನ್ನೆಲ್ಲ ಎದುರು ಹಾಕೊಂಡು ಒಂಟಿಯಾಗಿ ಅವ್ರ ಮದುವೆ ಹೇಗ್ ಮಾಡ್ಲಿ? ಭವ್ಯ ಅವರೇ, ಆದ್ರೆ ಅದಕ್ಕೆ ನಾನೇನ್ ಮಾಡೋದಕ್ಕೆ ಸಾಧ್ಯ? ನೋಡಿ ಮೀನಾಕ್ಷಿ ಅವ್ರೆ, ನೀವೇ ಮುಂದೆ ನಿಂತು ಈ ಮದುವೆ ಮಾಡಿಸ್ಬೇಕು. ಏನು, ನಾನ್ ಮದ್ವೆ ಮಾಡಿಸೋದಾ? ಭವ್ಯ ಅವರೇ, ಈ ವಿಷಯದಲ್ಲಿ ನಾನ್ ಮಧ್ಯಸ್ಥಿಕೆ ಮಾಡೋದಕ್ಕೆ ಹೇಗ್ ಸಾಧ್ಯ? ಇಲ್ಲ ಇಲ್ಲ, ನೀವ್ ಹೋಗಿ ಮಾತಾಡಿ. ಅಂತ ಧೈರ್ಯ ಆಗ್ಲಿ ಸ್ವಾತಂತ್ರ್ಯ ಆಗ್ಲಿ ನನಗಿಲ್ಲ. ನೋಡಿ, ನೀವು ನನ್ನ ತಂಗಿ ಅಂತ ತಿಳ್ಕೊಳ್ತೀನಿ. ದಯವಿಟ್ಟು ನೀವೇ ಕನಕನ್ ಮನೆಗೆ ಬಂದು ಮದುವೆ ವಿಷಯ ಮಾತಾಡ್ಬೇಕು. ಅಯ್ಯಯ್ಯೋ, ಇಲ್ಲ, ನನ್ನ ಕೈಲ ಕೆಲಸ ಮಾಡಕ್ಕಾಗಲ್ಲ. ಅಯ್ಯೋ, ಹಾಗನ್ಬೇಡಿ. ನೀವು ಒಪ್ತಾ ಇದ್ರೆ ಕನಕ ಆಕಾಶನ್ ಮದುವೆ ಖಂಡಿತ ನಡೆಯಲ್ಲ. ನನ್ನ ಮಗನ ಜೀವನ ಸರ್ವನಾಶ ಆಗೋಗುತ್ತೆ. ನೀವು ಬಂದು ಆಕಾಶ್ ಇಷ್ಟಪಡ್ತಾ ಇರೋದು ಕನಕನ್ನ, ಪ್ರಿಯಾನಲ್ಲ ಅಂತ ಹೇಳಿದ್ರೆ ಕನಕನ್ ಮನೆಯವರು ಖಂಡಿತ ಒಪ್ತಾರೆ. ಭವ್ಯ ಅವರೇ, ನನ್ನ ಪರಿಸ್ಥಿತಿನೂ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಅವ್ರ ಮನೆ ಬಾಗ್ಲಲ್ಲಿ ನಮ್ಗೆ ಸಾಕಷ್ಟು ಅವಮಾನ ಆಗಿದೆ. ಈಗ ಮತ್ತೆ ಆ ಮನೆಗೆ ನಾನು ಹೇಗ್ ಬರಕ್ ಸಾಧ್ಯ? ಒಂದ್ ವೇಳೆ ಈ ವಿಷಯ ಏನಾದ್ರೂ ನಮ್ಮ ಮನೆಯವ್ರಿಗೆ ಗೊತ್ತಾದ್ರೆ ಆಮೇಲೆ ದೊಡ್ಡ ಅನಾಹುತನೇ ಆಗಿ ಹೋಗುತ್ತೆ. ನೋಡಿ, ಬೇರೆ ದಾರಿನೇ ಇಲ್ಲ. ದಯವಿಟ್ಟು ಆಗಲ್ಲ ಅಂತ ಮಾತ್ರ ಹೇಳ್ಬೇಡಿ. ನಿಮ್ ಕೈ ಮುಗಿತೀನಿ. ನನ್ನ ಮಗನ್ನ ನಿಮ್ ಮಗ ಅಂತ ತಿಳ್ಕೊಂಡು ಸಹಾಯ ಮಾಡಿ. ಛೇ, ಎಂಥ ಕೆಲಸ ಮಾಡ್ತಾ ಇದ್ದೀರಾ? ನೋಡಿ ಭವ್ಯ, ನೀವ್ ಹೀಗೆಲ್ಲ ಮಾತಾಡಬಾರ್ದು. ನನ್ನನ್ನು ಎಂಥ ಇಕ್ಕಟ್ಟಲ್ಲಿ ಸಿಕ್ಕಾಕಿಸ್ತಾ ಇದ್ದೀರಲ್ಲ. ತಾಯಿ, ನೀನಾದ್ರೂ ಒಂದಿಷ್ಟು ಒಳ್ಳೆ ಕೆಲಸ ಮಾಡಿ ನಿನ್ನ ಗಂಡನ ಪಾಪ ಕರ್ಮವನ್ನ ಕಡಿಮೆ ಮಾಡು. ಆಗ ನಿನ್ನ ಹೆತ್ತ ಮಗಳು ತಾನಾಗೆ ಸಿಗ್ತಾಳೆ.
ದೇವ್ರಿಚ್ಛೆ ಇದೇ ಇರಬಹುದು. ಆಯ್ತು ಭವ್ಯ, ನಾನು ನಿಮ್ಮ ಜೊತೆ ಬಂದು ಕನ್ಕನ್ ಮನೇಲಿ ಆಕಾಶ್ ಮದ್ವೆ ವಿಷಯ ಮಾತಾಡ್ತೀನಿ. ತುಂಬಾ ಉಪಕಾರ ಆಯ್ತು. ಈ ನಿಮ್ಮ ಉಪಕಾರನ ನಾನು ಯಾವತ್ತೂ ಮರೆಯಲ್ಲ. ಬನ್ನಿ ಹೋಗೋಣ. ಶಾಂತಮ್ನವ್ರೆ, ಶಾಂತಮ್ನವ್ರೆ, ನಾವು ಒಳಗೆ ಬರ್ಬೋದಾ? ಬನ್ನಿ. ಕೂತ್ಕೊಳ್ಳಿ. ನಾನು ಕನಕಾಗೆ ಹೇಳೋಷ್ಟು ಹೇಳಿದ್ದೀನಿ. ಅವಳು ತಿದ್ಕೊಂಡಿದ್ದಾಳೆ ಅಂತ ಅನ್ಕೊಂಡಿದ್ದೆ. ಮತ್ತೆ ಅವಳಿಂದ ಏನಾದರೂ ತಪ್ಪಾಗಿದ್ರೆ ದಯವಿಟ್ಟು ಕ್ಷಮಿಸ್ಬಿಡಿ. ಛೇ, ಪಾಪ ಕನ್ಕನ್ ಯಾಕೆ ದೂರ್ತೀರಿ? ಅವಳು ಯಾವ ತಪ್ಪು ಮಾಡಿಲ್ಲ. ಮತ್ತೆ ಇಬ್ರು ಒಟ್ಟಿಗೆ ನಮ್ಮ ಮನೆಗೆ ಬಂದಿದ್ದೀರಾ? ನೋಡಿ, ನೀವು ಗಾಬರಿ ಆಗ್ಬೇಡಿ. ನಾವು ನಿಮ್ಮ ಜೊತೆ ಜಗಳ ಆಡೋಕೆ ಅಂತ ಬಂದಿಲ್ಲ. ಕನಕನ ನಮ್ಮ ಮನೆ ಸೊಸೆಯನ್ನಾಗಿ ಮಾಡ್ಕೊಳ್ಳೋದ್ರ ಬಗ್ಗೆ ಮಾತಾಡೋಕೆ ಅಂತ ಬಂದಿದ್ದೀವಿ. ಅಲ್ಲ, ಆಕಾಶ್ದು ಪ್ರಿಯಾದು ಎಂಗೇಜ್ಮೆಂಟ್ ತನಕ ಹೋಗಿತ್ತು. ಅದನ್ನ ನಮ್ಮ ಕನಕ ನಿಲ್ಸಿದ್ಲು ಅಂತ ತಾನೆ ನಿಮ್ಗೆ ಇಷ್ಟೊಂದು ಸಿಟ್ಟು ಬಂದಿದ್ದು? ಅಷ್ಟೇ ಅಲ್ಲ, ಕನಕಾನು ಆಕಾಶು ಒಟ್ಟಿಗೆ ಓಡಾಡ್ತಾ ಇದ್ದಾರೆ ಅಂತ ತಾನೆ ನಿಮ್ಮ ಯಜಮಾನ್ರು ನಮ್ಮ ಮನೆವರೆಗೂ ಬಂದು ಗಲಾಟೆ ಮಾಡಿ ಹೋಗಿದ್ದು. ನೋಡಿ, ಅದೆಲ್ಲ ಮುಗ್ದೋದ್ ಕತೆ. ಈಗ ಆಕಾಶ್ ಕನ್ಕನ್ನ ಮದುವೆ ಆಗಬೇಕು ಅಂತ ಆಸೆ ಪಟ್ಟಿದ್ದಾನೆ. ನೀವು ದೊಡ್ಡ ಮನ್ಸು ಮಾಡಿ ಕನ್ಕನ್ನ ಆಕಾಶ್ಗೆ ಮದುವೆ ಮಾಡಿಕೊಡ್ಬೇಕು. ಈ ಮಾತನ್ನ ನೀವು ಹೇಳ್ತಾ ಇದ್ದೀರಾ? ಅಲ್ಲ, ಆಕಾಶು ನಿಮ್ಮ ಮಗಳನ್ನ ಮದುವೆ ಆಗ್ಬೇಕಾಗಿತ್ತಲ್ವಾ? ಅದು ಏನಾಯ್ತು ಅಂದರೆ, ನಮ್ಮ ಪ್ರಿಯಾನೇ ಈಗ ಮದುವೆ ಬೇಡ ಅಂತ ಹೇಳ್ತಿದ್ದಾಳೆ. ಕನ್ಕಾನು ನನ್ನ ಮಗಳಿದ್ದ ಹಾಗೇನೆ. ಅದಕ್ಕೆ ನಾನೇ ಬಂದು ಕೇಳ್ತಾ ಇದ್ದೀನಿ. ದಯವಿಟ್ಟು ಈಗ ನೀವು ದೊಡ್ಡ ಮನ್ಸು ಮಾಡಿ ಆಕಾಶ್ ಮತ್ತು ಕನ್ಕನ್ ಮದುವೆಗೆ ಒಪ್ಪಿಗೆ ಕೊಡಬೇಕು. ಇಲ್ಲ, ಸದ್ಯಕ್ಕೆ ಕನಕನ್ ಮದುವೆ ಮಾಡೋ ಯೋಚನೆ ನಮಗಿಲ್ಲ.